ಹಾಯ್ ಹಲೋ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಭಾವಜೀವಿ ಭಾವನಾ. ಒಂದು ತಿಂಗಳಾಯ್ತು ಬೋರ್ ಕೊಡಿಸಿ ಇವತ್ತು ಮೋಟ್ರು ಬಿಡೋಣ ಅಂತ ಮೋಟ್ರು ತಗೊಂಬರಕ್ಕೆ ಹೋಗ್ತಿದ್ದೀನಿ. ನಾನು ಸುಮಾರು ಕಡೆ ಕೊಟೇಶನ್ ಹಾಕ್ಸಿದ್ದೆ, ತುಮಕೂರು ಹಾಗೆ ಹೆಬ್ಬೂರು ಹಾಗೆ ಕುಣಿಗಲ್ಲು ಗುಬ್ಬಿ ಎಲ್ಲ ಕಡೆ ಕೊಟೇಶನ್ ಹಾಕ್ಸಿ ತಗೊಂಬಂದಿದ್ದೆ. ಸುಮಾರು ಜನ ಸಜೆಸ್ಟ್ ಮಾಡಿದ್ದು ಹೆಬ್ಬೂರು ಅಲ್ಲಿ ತುಂಬಾ ಚೆನ್ನಾಗಿ ಅಫೋರ್ಡಬಲ್ ಪ್ರೈಸ್ ಅಲ್ಲಿ ರೈತರಿಗೆ ಉಪಯೋಗ ಆಗಲಿ ಅಂತ ಅವ್ರದೇ ಸ್ವಂತ ಜಮೀನಲ್ಲಿ ದೊಡ್ಡ ಅಂಗಡಿ ಮಾಡಿದ್ದಾರೆ, ತುಂಬಾ ಕಮ್ಮಿ ಪ್ರೈಸ್ ಅಲ್ಲಿ ಸಿಗುತ್ತೆ ಅಂತ. ನಾನು ಇವತ್ತು ಅದೇ ಅಂಗಡಿಗೆ ಬಂದಿದ್ದೀನಿ. ಸೊ ನಾನು ಎಲ್ಲಾನು ನೋಡಿ ಅಲ್ಲಿ ಕೊಟೇಶನ್ ಹಾಕ್ಸಿರೋದ್ರಿಂದ ಇದಕ್ಕೂ ಕಂಪೇರ್ ಮಾಡಿದಾಗ ನಂಗೆ ಇಲ್ಲಿ ಸ್ವಲ್ಪ ಕಮ್ಮಿ ಸಿಕ್ತು. ತುಂಬಾನೇ ಖುಷಿ ಆಯ್ತು, ರೈತರಿಗೆ ಉಪಯೋಗ ಆಗಲಿ ಅಂತ ಮಾಡ್ತಿರೋದ್ರಿಂದ ನನಗೂ ತುಂಬಾ ಖುಷಿ ಅನ್ನಿಸ್ತು. ಹಾಗೆ ನಾನು 7.4 HP ಸಿಂಗಲ್ ಫೇಸ್ ಮೋಟ್ರು ಬಿಡ್ತಾ ಇದ್ದೀನಿ. ನನಗೆ ಎಲ್ಲಾನು ಸೇರಿ 1,70,000 ಬಿಲ್ ಆಗಿತ್ತು. ತುಂಬಾನೇ ಖುಷಿ ಆಯ್ತು, ಯಾಕೆಂದ್ರೆ ಬೇರೆ ಕಡೆ ಹೋಲಿಸ್ಕೊಂಡ್ರೆ ತುಂಬಾನೇ ಕಮ್ಮಿ ಸಿಕ್ತು ನನಗೆ. ಹಾಗೆ ನನ್ನ ತಗೊಂಬಂದಿದ್ದ ಐಟಮು ಒಳಗಡೆ ಹಾಕಕ್ಕಾಗ್ಲೇ ಇಲ್ಲ. ನೋಡ್ತಿದ್ದೀರಾ, ಗಾಡಿ ಎಲ್ಲ ಅಲ್ಲೇ ಮಳೆಗೆ ಊದ್ಕೊಂಡು ಅಲ್ಲೇ ಕಷ್ಟ ಪಡ್ತಾ ಇದ್ವಿ. ಸೊ ಒಂದೊಂದೇ ಎಲ್ಲ ಎತ್ಕೊಂಡೋಗಿ ಒಳಗಡೆ ಹಾಕಿ ಐಟಮ್ ಎಲ್ಲ ತುಂಬಾನೇ ಕಷ್ಟ ಆಯ್ತು ನನಗೂ ಕೂಡ, ನನ್ನ ತಮ್ಮಗೂ ಕೂಡ. ಸೊ ನನಗೆ ಬ್ಯಾಕ್ ಬೋನ್ ಅಂದ್ರೆ ನನ್ನ ಬ್ರದರು, ನನ್ನ ತಮ್ಮನೇ ಎಲ್ಲ. ಸೊ ಅವನ್ನ ಕರ್ಕೊಂಡು ಆಲ್ರೆಡಿ ಮೋಟ್ರೂನು ಬಿಡೋದಕ್ಕೆ ಅಂತ ನೋಡ್ತಿದ್ದೀರಾ ಬಂದಿದ್ರು. ಒಂದು ಲೆಂತ್ ಬಿಡಕ್ಕೆ 120 ರೂಪಾಯಿ ತಗೋತಾರೆ ನಮ್ಮೂರ್ ಕಡೆ. ಸೊ ತುಂಬಾನೇ ಚೆನ್ನಾಗಿ ಹುಡುಗರು ಕೆಲಸ ಕೂಡ ಮಾಡ್ತಿದ್ರು, ಬೇಗ ಕೂಡ ಮಾಡಿಕೊಟ್ರು. ಬೆಳಗ್ಗೆಯಿಂದ ಬಿಸಿಲಲ್ಲಿ ಕೆಲಸ ಮಾಡ್ತಿದ್ರು. ಸೊ ನೋಡಿದ್ರೆ ತುಂಬಾನೇ ಖುಷಿ ಆಗುತ್ತೆ. ಈಗಿನ ದಿವಸ ಕೂಡ ಈ ತರ ಕೆಲಸಗಳೆಲ್ಲ ಮಾಡ್ತಿರೋದನ್ನ ನೋಡಿದ್ರೆ ನನಗೂ ಕೂಡ ತುಂಬಾನೇ ಖುಷಿ ಆಯ್ತು. ಹಾಗೆ ನನ್ನ ಲೈಫಲ್ಲಿ 1 by 1 ಸ್ಟೆಪ್ನ ಹತ್ಕೊಂಡು ಹೋಗ್ಬೇಕು, ನಾನೇ ರೈತಳಾಗಿ ಕೆಲಸ ಮಾಡಬೇಕು ಅನ್ನೋದು ಕೂಡ ನನ್ನ ಆಸೆ ಆಗಿತ್ತು. ಇದೇ ತರ ಕಂಟೆಂಟ್ ನೋಡ್ತೀರಿ, ನನ್ನ ಒಂದು ಜಮೀನಲ್ಲಿ ಏನೇನೆಲ್ಲ ಮಾಡಿಸ್ತೀನಿ, ಇದೇ ತರ ವಿಡಿಯೋಗಳು ಬರ್ತಾನೆ ಇರುತ್ತೆ. ಸುಮಾರು ವಿಡಿಯೋಗಳನ್ನ ನಾನು ಕೂಡ ಅಪ್ಲೋಡ್ ಮಾಡ್ತಾನೆ ಇರ್ತೀನಿ. ತುಂಬಾ ಪ್ರೈಸ್ ಕಮ್ಮಿ ಇರೋ ಕಡೆ ದಯವಿಟ್ಟು ತಗೊಳ್ಳಿ. 1-2-3 ಕಡೆ ವಿಚಾರಿಸಿ ತಗೊಂಡ್ರೆ ನಿಮ್ಗೂ ಪ್ರೈಸ್ ಹೇಗಿರುತ್ತೆ ಅಂತ ಗೊತ್ತಾಗುತ್ತೆ. ಹಾಗೆ ಅಮ್ಮ ಊಟ ಕೂಡ ಕೊಟ್ಕಳ್ಸಿರು. ಬೆಳಗ್ಗೆಯಿಂದ ಹೊಟ್ಟೆಗೆ ಏನೂ ಇರಲಿಲ್ಲ. ಸೊ 3 ಗಂಟೆ ಆಗಿತ್ತು. ಊಟ ಗಬಗಬ ಅಂತ ತಿಂದಾಗ ಅನ್ನದ ಬೆಲೆ ಏನು ಅಂತ ಗೊತ್ತಾಯ್ತು. ನಿಜವಾಗ್ಲೂ ಖುಷಿ ಆಯ್ತು, ಅನ್ನದ ಬೆಲೆ ತಿಳ್ಕೊಂಡಿದ್ದೀನಿ. ಆದ್ರೂ ಒಂದೊಂದು ಟೈಮಲ್ಲಿ ಬಿಸಾಕ್ದಾಗ ಬೇಜಾರಾಗತ್ತೆ. ಸೊ ನಮ್ದು ಬೋರು ಈ ತರ ರೆಡಿ ಆಗಿದೆ. ಇನ್ನ ಮೋಟರ್ ರೆಡಿ ಆಯ್ತು, ಇನ್ನ ಸ್ಟಾರ್ಟರ್ ಎಲ್ಲ ಇಟ್ಟು ಅದು ಏನೇನು ಅಂತ ಹೇಳ್ತೀನಿ. ಹಾಗೆ ಜಮೀನಲ್ಲಿ ಬಿದ್ದಿದಂತಹ ಪ್ಲಾಸ್ಟಿಕ್ ಕೂಡ ತೆಗೆದು ಬಿಸಾಕಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಟಾಟಾ ಬಾಯ್.